ಗ್ರಾಮೀಣ ವಿದ್ಯಾರ್ಥಿನಿಯರ ಉತ್ತಮ ಸಾಧನೆ. ಮಾನ್ವಿ ತಾಲೂಕು ಅಮರಾವತಿ ಗ್ರಾಮದ ವಿದ್ಯಾರ್ಥಿನಿ 2025 ಹಾಗೂ 26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿವಿಧ ಕಾಲೇಜುಗಳಲ್ಲಿ ಓದಿ ಉತ್ತಮ ಫಲಿತಾಂಶ ತಂದುಕೊಡುವ ಮೂಲಕ ಕಾಲೇಜುಗಳ ಕೀರ್ತಿ ಜೊತೆಗೆ ಊರಿನ ಘನತೆ ಹೆಚ್ಚಿಸಿದ್ದಾರೆ. ಕುಮಾರಿ ದುರ್ಗಾ ಭವಾನಿ ತಂದೆ ಬಸವರಾಜ ನಾಯ್ಕ ಸಿಂಧನೂರು ಬಾಲಕಿಯರ ವಸತಿ ನಿಲಯದಲ್ಲಿ ಇದ್ದುಕೊಂಡು ನಗರದ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಓದಿ ಕಲಾ ವಿಭಾಗದಲ್ಲಿ 600ಕ್ಕೆ 593 ಅಂಕ ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಕುಮಾರ ಯಲ್ಲಾಲಿಂಗ ತಂದೆ ಹನುಮಂತರಾಯ ಮಾನವಿ ನಗರದ ಕಲ್ಮಠ ಕಾಲೇಜಿನಲ್ಲಿ ಓದಿ ಕಲಾ ವಿಭಾಗದಲ್ಲಿ 600ಕ್ಕೆ 547 ಅಂಕ ಪಡೆದು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾನೆ. ಇವರುಗಳ ಈ ಸಾಧನೆ ತಂದೆ ತಾಯಿ ಅಮರಾವತಿ ಗ್ರಾಮಕ್ಕೆ ಹಾಗೂ ಕಾಲೇಜುಗಳಿಗೂ ಕೀರ್ತಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಪಾಲಕರು, ಪೋಷಕರು, ಊರಿನ ಗ್ರಾಮಸ್ಥರು ಮತ್ತು ಶಿಕ್ಷಣ ಪ್ರೇಮಿಗಳು ಮುಂದಿನ ಸಾಧನೆ ಕೂಡ ಹೀಗೆ ಸಾಗಲೆಂದು ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಿದರು. ರಾಯಚೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದು ಈ ಅಮರಾವತಿ ಗ್ರಾಮದ ಹೆಸರು ಇಡೀ ಕರ್ನಾಟಕದಾದ್ಯಂತ ಹಬ್ಬುವಂತೆ ಅವರು ಕೀರ್ತಿ ತಂದಿದ್ದಾರೆ. ಈ ದುರ್ಗಾ ಭವಾನಿ ಕುಟುಂಬಕ್ಕೆ ಮತ್ತು ಈ ಗ್ರಾಮಸ್ಥರು ಎಲ್ಲರೂ ಅವರನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಇವತ್ತಿನ ದಿನದಲ್ಲಿ. ಯಾಕೆಂದರೆ ಅದರಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು ಈ ದುರ್ಗಾ ಭವಾನಿ ಅಮರಾವತಿಗೆ ಮಾದರಿಯಾಗಿದ್ದಾಳೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅದರಂತೆ ಸ್ಟೂಡೆಂಟ್ಗಳು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದು 98-99% ತಗೊಂಡು ಅಮರಾವತಿಗೆ ಕೀರ್ತಿ ತರುವಂತರಾಗ್ರಿ ಅಂತೇಳಿ ನಾವು ಹಾರೈಸುತ್ತೇವೆ. ಮತ್ತು ಅವರು ಕಂಡ ಕನಸುಗಳು ದುರ್ಗಾ ಭವಾನಿ ಮತ್ತು ಯಲ್ಲಾಲಿಂಗ ಕಂಡ ಕನಸುಗಳು ನೆನಸಾಗಲಿ. ಅವರು IAS ಅಧಿಕಾರಿಯಾಗಿ ಅಮರಾವತಿಗೆ ಒಂದು ಸ್ಫೂರ್ತಿ ದಾರಿಯಾಗಲಿ ಎಂದು ಆಶಿಸುತ್ತೇನೆ.